Hello guys, welcome to Chandra Academy. See your online class in Kannada. So ಈ ವಿಡಿಯೋದಲ್ಲಿ ನಾವು practical questions of valuation of inventory ನೋಡೋಣ. ಇದರಲ್ಲಿ first one, Capital Cables Limited has a normal wastage of 4% in the production process. During the year 2001 to 2, the company used 12,000 MT of raw material costing rupees 150 per MT. At the end of the year, 630 MT of wastage was in stock. The accountant wants to know how this wastage is to be treated in the books. Explain in the context of AS2, that means valuation of inventory, the treatment of normal loss and abnormal loss, and also find out the amount of abnormal loss if any. Fine. ಇದ್ರಲ್ಲಿ ನಮ್ಗೆ ಏನ್ ಹೇಳಿದ್ದಾರೆ, ವೇಸ್ಟೇಜ್ ಆಗುತ್ತೆ ಅದರಲ್ಲಿ ನಾರ್ಮಲ್ ವೇಸ್ಟೇಜ್ ಎಷ್ಟಾಗುತ್ತೆ, ಅಬ್ನಾರ್ಮಲ್ ವೇಸ್ಟೇಜ್ ಎಷ್ಟಾಗುತ್ತೆ. ನಾರ್ಮಲ್ ವೇಸ್ಟೇಜ್ ಅಂದ್ರೆ ಅದನ್ನ ಹೇಗೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೇವೆ, ಹಾಗೆ ಅಬ್ನಾರ್ಮಲ್ ವೇಸ್ಟೇಜ್ ಆದ್ರೆ ಅದನ್ನ ಹೇಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೇವೆ. ರಾ ಮಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಕನ್ವರ್ಟ್ ಆಗೋ ಪ್ರಾಸೆಸ್ ಅಲ್ಲಿ ಎಷ್ಟೆಲ್ಲ ನಾರ್ಮಲ್ ಲಾಸ್ ಆಗುತ್ತೆ ಅದನ್ನ ನಾವು ಕಾಸ್ಟ್ ಆಫ್ ಇನ್ವೆಂಟ್ರಿಗೆನೆ ಸೇರಿಸ್ಕೊಳ್ತೇವೆ. ಓಕೆ, ವಾಟ್ ಇಟ್ ಇಸ್ ನಾರ್ಮಲ್ ಲಾಸ್ ಏನು, ಯಾವಾಗ್ಲೂ ಆಗುವಂತಹ ಲಾಸ್. ಈ ಲಾಸ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರುತ್ತೆ. ಸೊ ಆ ಕಾಸ್ಟ್ ನ ನಾವು ಯಾವ್ದ್ರ ಮೇಲೆ ಹಾಕ್ತೇವೆ, ಇನ್ವೆಂಟ್ರಿ, ದಟ್ ಇಸ್ ಆ ಗೂಡ್ಸ್, ಫಿನಿಶ್ಡ್ ಗೂಡ್ಸ್ ಮೇಲೆ ಆ ಕಾಸ್ಟ್ ನ ಹಾಕ್ತಿವಿ. ಯಾವ್ದು ನಾರ್ಮಲ್ ಲಾಸ್ ಆಗುದಾದ್ರೆ, ಬಿಕಾಸ್ ಯಾವಾಗ್ಲೂ ಆಗುವಂತಹ ಲಾಸ್ ಎಷ್ಟು ಲಾಸ್ ಆಗುತ್ತೆ ಅಂತ ಅಂದ್ರೆ ನಮಗೆ ಗೊತ್ತಿದೆ. ದಟ್ಸ್ ವೈ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಕಾಸ್ಟ್ ಆಫ್ ಇನ್ವೆಂಟ್ರಿ ಇಟ್ಸೆಲ್ಫ್. ಫೈನ್. ನೆಕ್ಸ್ಟ್, ಅಬ್ನಾರ್ಮಲ್ ಲಾಸ್ ಯಾವಾಗ್ಲೂ ಆಗ್ತಾ ಇರ್ಲಿಲ್ಲ, ಬಟ್ ಈ ಸಲ ಆಗಿದೆ ಅಷ್ಟೇ. ಇದನ್ನ ನಾವೆಲ್ಲ ಹಾಕ್ತೇವೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡ್ತೇವೆ. ಬಿಕಾಸ್ ನಾವು ಈ ಲಾಸ್ ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂಡ್ ಯಾವಾಗ್ಲೂ ಆಗೋದಿಲ್ಲ. ಓಕೆ, ಯಾವಾಗ್ಲೂ ಆಗುದಿಲ್ಲ. ಸೊ ದಟ್ಸ್ ವೈ ವಿ ವಿಲ್ ಚಾರ್ಜ್ ಅಟ್ ಎ P&L ಅಕೌಂಟ್. ಫೈನ್. ಸೊ ಓಕೆ, ಕ್ಯಾಪಿಟಲ್ ಕೇಬಲ್ಸ್ ಲಿಮಿಟೆಡ್ ಅಲ್ಲಿ ಎಷ್ಟು ನಾರ್ಮಲ್ ಲಾಸ್ ಆಗಿದೆ, ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ಲಿ, ಎಷ್ಟು ರಾ ಮಟೀರಿಯಲ್ ನ ಯೂಸ್ ಮಾಡ್ತಾ ಇದ್ದಾರೆ ಇವರು ಪ್ರೊಡಕ್ಷನ್ ಪ್ರಾಸೆಸ್ ಅಲ್ಲಿ. ಸಿ ಹಿಯರ್, ದ ಕಂಪನಿ ಯೂಸ್ 12,000 MT ಆಫ್ ರಾ ಮಟೀರಿಯಲ್ ಕಾಸ್ಟಿಂಗ್ 150. ಓಕೆ, 12,000 ಆಫ್ ರಾ ಮಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಪರ್ ಯೂನಿಟ್ ಅವ್ರಿಗೆ ಎಷ್ಟು ಕಾಸ್ಟ್ ಆಗ್ತಾ ಇರೋದ್ರದ್ದು 150. ಹಾಗಾದ್ರೆ ಟೋಟಲ್ 12,000 ಗೆ ಎಷ್ಟು ಕಾಸ್ಟ್ ಆಗಿತ್ತು ಇವ್ರಿಗೆ, 18 lakh rupees. ಈ 12,000 ರಾ ಮಟೀರಿಯಲ್ ಏನಿದೆ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಕ್ಯಾಪಿಟಲ್ ಕೇಬಲ್ಸ್ ಅವ್ರಿಗೆ, 18 lakh rupees. ಫೈನ್. ನಾರ್ಮಲ್ ವೇಸ್ಟೇಜ್ ಎಷ್ಟಾಗುತ್ತೆ ಅಂತೆ, 4%. ದಟ್ ಮೀನ್ಸ್ ನಾರ್ಮಲ್ ಲಾಸ್ ಹಿಯರ್ 4% ಇನ್ ದ ಪ್ರೊಡಕ್ಷನ್ ಪ್ರಾಸೆಸ್ ಮಾಡ್ಬೇಕಾದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ ಅವ್ರಿಗೆ 4%. ಸೊ 12,000 ಕ್ವಾಂಟಿಟಿಯಲ್ಲಿ 4% ಲಾಸ್ ಆದ್ರೆ ನಮ್ಗೆ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗುವ ಕ್ವಾಂಟಿಟಿ ಎಷ್ಟು, ಹಾಗಾದ್ರೆ 11,520. ರೈಟ್, 11,520. ಈ ನಾರ್ಮಲ್ ವೇಸ್ಟೇಜ್ ಏನಿದೆ ಇದನ್ನ ನಾವು, ಈ ನಾರ್ಮಲ್ ವೇಸ್ಟೇಜ್ ಏನ್ ಕಾಸ್ಟ್ ಆಗಿದೆ ಈ ಕಾಸ್ಟ್ ಅನ್ನ ನಾವು ಯಾವ್ದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ತೇವೆ, ಕಾಸ್ಟ್ ಆಫ್ ಇನ್ವೆಂಟ್ರಿಗೆ ಇನ್ಕ್ಲೂಡ್ ಮಾಡ್ಕೊಳ್ತೇವೆ. ರೈಟ್. ಕಾಸ್ಟ್ ಆಫ್ ಇನ್ವೆಂಟ್ರಿ ಎಷ್ಟಾಗಿತ್ತು ನಮ್ಗೆ, 18 lakh. ಈ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಕಾಸ್ಟ್ ಎಷ್ಟಾಗಿತ್ತು ನಮ್ಗೆ, 18 lakh. ಸೊ ಇದಕ್ಕೆ ನಾವು ನಾರ್ಮಲ್ ಲಾಸ್ ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೇವೆ. ಸೊ 11,520 ಕ್ವಾಂಟಿಟಿಗೆ 18 lakh ಅಷ್ಟು ಕಾಸ್ಟ್ ಆಗ್ತಾ ಇದೆ ಅಂದ್ರೆ ಪರ್ ಯೂನಿಟ್ ಕಾಸ್ಟ್ ಎಷ್ಟಾಗುತ್ತೆ, 18 lakh divided by 11,520. 156.25 rupees. ನಾವು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗಿತ್ತು, 150 rupees. ಬಿಕಾಸ್ ಆಫ್ ಲಾಸ್ ನಮ್ಗೆ ಕ್ವಾಂಟಿಟಿ ಕಮ್ಮಿ ಆಯ್ತು. ಸೊ ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಕಾಸ್ಟ್ ಪರ್ ಯೂನಿಟ್ ಏನಾಯ್ತು, ಜಾಸ್ತಿ ಆಯ್ತು. ಸೊ ವಾಟ್ ಇಟ್ ಇಸ್ 156.25. ಈ ಹೊಸ ಕಾಸ್ಟ್ ಪರ್ ಯೂನಿಟ್ ನ ನಾವು ಯೂಸ್ ಮಾಡ್ಕೊಳ್ತೇವೆ. ವೈ, ವ್ಯಾಲ್ಯೂ ಇಂದು ಇನ್ವೆಂಟ್ರಿ.
ಫೈನ್. ದಿಸ್ ಅಬೌಟ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ನಾವೇನ್ ಮಾಡ್ತೇವೆ, ಡೈರೆಕ್ಟ್ ಇನ್ವೆಂಟ್ರಿಗೆನೆ ಹಾಕೊಳ್ತೇವೆ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ? ಓಕೆ, ಹಿಯರ್ ದೇ ಮೆನ್ಷನ್ಡ್ 630 MT of wastage was in stock. ಎಷ್ಟು ಲಾಸ್ ಇತ್ತಂತೆ? 630. that means okay, so it's 630 wastage, right? So ನಾರ್ಮಲ್ ಆಗಿ ನಮ್ಗೆ ಎಷ್ಟು ವೇಸ್ಟೇಜ್ ಆಗ್ತಾ ಇತ್ತು? 480 ಯೂನಿಟ್ಸ್ ವೇಸ್ಟೇಜ್. ದಟ್ ಮೀನ್ಸ್ 4% ಆಫ್ ವೇಸ್ಟೇಜ್ ಆಗ್ತಾ ಇತ್ತು. ಬಟ್ ಈ ಸಲ ಎಷ್ಟು ವೇಸ್ಟೇಜ್ ಆಗಿದೆ? 630. ಈ 630 ಅಲ್ಲಿ ನಾರ್ಮಲ್ ವೇಸ್ಟೇಜ್ ಎಷ್ಟು? 480. ಹಾಗಿದ್ರೆ ಅಬ್ನಾರ್ಮಲ್ ವೇಸ್ಟೇಜ್ ಎಷ್ಟಾಗಿರುತ್ತೆ? 150. 150 ಆಫ್ ಕ್ವಾಂಟಿಟಿ ಏನಾಗಿದೆ? ಅಬ್ನಾರ್ಮಲ್ ವೇಸ್ಟೇಜ್ ಆಗಿದೆ. ಸೊ ದಿಸ್ ಇಸ್ ಕ್ವಾಂಟಿಟಿ. ಪರ್ ಯೂನಿಟ್ ಎಷ್ಟು ಇದ್ದು ಕಾಸ್ಟ್? 156.25. ಸೊ ಹೌ ಮಚ್ ಇಟ್ ಇಸ್? 23,437.5. ಇದನ್ನ ನಾವು ಎಲ್ಲಿ ಚಾರ್ಜ್ ಮಾಡ್ತೇವೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡ್ತೇವೆ. ಸೊ ಯಾ, ನಾರ್ಮಲ್ ಲಾಸ್ ಎಷ್ಟಾಯ್ತು? 480. ಅಬ್ನಾರ್ಮಲ್ ಲಾಸ್ ಎಷ್ಟಾಯ್ತು? 150. ದಿ ಅಮೌಂಟ್ ಆಫ್ ಅಬ್ನಾರ್ಮಲ್ ಲಾಸ್ ಎಷ್ಟಾಯ್ತು? 23,437. Is it okay? Fine. Next question. Mr. Mehul gives the following information relating to items forming part of inventory as on 31st 2001. His factory produces products X using raw material. Okay. In information ಕೊಟ್ಟಿದ್ದಾರೆ ಮಿಸ್ಟರ್ ಮೆಹುಲ್ ಅನ್ನೋರು. Items forming part of inventory as on 31st 2001. That means closing stock ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಂತೆ. ಫೈನ್, ಏನೆಲ್ಲ ಇದೆ ನೋಡೋಣ. 600 units of raw material A purchased at rupees 120. Replacement cost of raw material A as on 31st 3/2001 is rupees 90 per unit. Next, 500 units of partly finished goods in the process of producing X and cost incurred till date rupees 260 per unit. These units can be finished next year by incurring additional cost of rupees 60 per unit, which means work in progress. 1,500 units of finished products, that means finished goods, and total cost incurred rupees 320 per unit. Expected selling price of product X is rupees 300 per unit. Determine how each item of inventory will be valued as on 31st 2001. Also calculate the value of total inventory as on 31st 2001. Okay. ಇದಿಷ್ಟು ಕ್ಲೋಸಿಂಗ್ ಸ್ಟಾಕ್ ನ ನಾವು ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತೇವೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ, ಹಾಗೆ ಅಮೌಂಟ್ ಆಫ್ ಟೋಟಲ್ ಇನ್ವೆಂಟ್ರಿ ಎಷ್ಟು ಅಂತ ನಾವು ಹೇಳ್ಬೇಕಂತ. ಫೈನ್, ಹೇಗೆ ನಾವು ಮೆಜರ್ಮೆಂಟ್ ಆರ್ ವ್ಯಾಲ್ಯೂಯೇಷನ್ ಮಾಡೋದು ಇನ್ವೆಂಟ್ರಿನ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ವ್ಯಾಲ್ಯೂಯೇಷನ್ ಮಾಡೋದು ಅಂತ. ರಾ ಮಟೀರಿಯಲ್ಸ್ ಆದ್ರೆ ಯಾವ ತರ ವ್ಯಾಲ್ಯೂಯೇಷನ್ ಮಾಡ್ತೇವೆ, ಫಿನಿಶ್ಡ್ ಗೂಡ್ಸ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಆದ್ರೆ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತೇವೆ ಅಂತ. ರೈಟ್. ಸೊ ರಾ ಮಟೀರಿಯಲ್ ಆದ್ರೆ ಅಟ್ ಕಾಸ್ಟ್, ಯಾವಾಗ ಕಾಸ್ಟ್ ಅಲ್ಲಿ ಇಫ್ ಫಿನಿಶ್ಡ್ ಗೂಡ್ಸ್ ಆರ್ ಸೋಲ್ಡ್ ಆರ್ ಎಬೋ ಕಾಸ್ಟ್, ಫಿನಿಶ್ಡ್ ಗೂಡ್ಸ್ ಏನ್ ಸೇಲ್ ಮಾಡ್ತಾ ಇದ್ರೆ ಅದು ಕಾಸ್ಟ್ ಅಲ್ಲಿ ಅಥವಾ ಕಾಸ್ಟ್ ಗಿಂತ ಜಾಸ್ತಿ ಇದ್ರೆ ನಾವು ಅದ್ರ ರಾ ಮಟೀರಿಯಲ್ ಕಾಸ್ಟ್ ನೇ ಕನ್ಸಿಡರ್ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಕಾಸ್ಟ್. ಫಿನಿಶ್ಡ್ ಗೂಡ್ಸ್ ಅಥವಾ ವರ್ಕಿಂಗ್ ಪ್ರೋಗ್ರೆಸ್ ಆಗಿದ್ರೆ ವಿಚ್ ಎವರ್ ಇಸ್ ಲೋಯರ್, ವಿಚ್ ಒನ್ ಕಾಸ್ಟ್ ಅಥವಾ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಯಾವ್ದು ಕಮ್ಮಿ ಇರುತ್ತೆ ಆ ವ್ಯಾಲ್ಯೂನ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ಅಂತ. ಓಕೆ ಫೈನ್. ಫಸ್ಟ್ ಒನ್ ಯಾವುದು? ರಾ ಮಟೀರಿಯಲ್. ರಾ ಮಟೀರಿಯಲ್ ರಾ ಮಟೀರಿಯಲ್ಗೆ ನಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ ರಾ ಮಟೀರಿಯಲ್ ಕೊಟ್ಟಿದ್ದಾರೆ. ರೈಟ್. ಹೌ ಮಚ್ ಇಟ್ ಈಸ್? 120 rupees. ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ಲಿಕ್ಕೆ ಕಾಸ್ಟ್ ಎಷ್ಟಾಗಿದೆ ಅವ್ರಿಗೆ? 120 rupees. ಆಫ್ಟರ್ ದಟ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಕೊಟ್ಟಿದ್ದಾರೆ. ವಾಟ್ ಇಟ್ ಇಸ್? rupees 90. ರೈಟ್. ಈಗ ನಾವು ರಾ ಮಟೀರಿಯಲ್ ನ ಕಾಸ್ಟ್ 120 rupees ಅಂತ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ ಏನ್ ಸ್ಯಾಟಿಸ್ಫೈ ಆಗಿರ್ಬೇಕು ನಮ್ಗೆ? ನಾವು ಫಿನಿಶ್ಡ್ ಗೂಡ್ಸ್ ನ ಸೇಲ್ ಮಾಡಿದ್ರೆ ಅದರ ಕಾಸ್ಟ್ ಗಿಂತ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರ್ಬೇಕು, ಅಥವಾ ಆ ಕಾಸ್ಟ್ ಅಷ್ಟೇ ಇದ್ರೆ ನಾವು
ರಾ ಮಟೀರಿಯಲ್ ಕಾಸ್ಟ್ ನೇ ಕನ್ಸಿಡರ್ ಮಾಡ್ತವೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ. ಇಲ್ಲಿ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟು? ₹300 ಅಂತ. ಟೋಟಲ್ ಕಾಸ್ಟ್ ಎಷ್ಟಾಗ್ತಾ ಇದೆ ಅದನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ? ₹320. See here, 320. Total cost incurred is 320 per unit, but expected selling price 300. 300 ಗೆ ಸೇಲ್ ಮಾಡ್ತಾ ಇದ್ದಾರೆ, ಬಟ್ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಇವರಿಗೆ? 320 ಆಗಿದೆ. ಹಾಗಿದ್ರೆ ಇದನ್ನ ನಾವು ರಾ ಮಟೀರಿಯಲ್ ನಾವು ಕಾಸ್ಟ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತವ? ಕಾಸ್ಟ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಮತ್ತೆ ಯಾವ್ದ್ರಲ್ಲಿ ಮಾಡ್ತವೆ? ರೀಪ್ಲೇಸ್ಮೆಂಟ್ ಕಾಸ್ಟ್ ಏನಿದೆ ಅದ್ರಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತವೆ. ಸೊ ವ್ಯಾಲ್ಯೂಯೇಷನ್ ನಾವು ಯಾವ್ದ್ರಲ್ಲಿ ಮಾಡ್ತೇವೆ? ರಾ ಮಟೀರಿಯಲ್ ₹90 per unit ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೇವೆ. ಇಸ್ ಇಟ್ ಓಕೆ? ಎಷ್ಟು ರಾ ಮಟೀರಿಯಲ್ಸ್ ಇದೆ? 600 units ಇದೆ. 90 into 600, that means ₹54,000. Okay, next, work in progress. So work in progress na cost is to producing, and cost incurred till date is 260. Cost ಎಷ್ಟಾಗಿದೆ ಅಂತ? 260 ಆಗಿದೆ. Can be finished next year by incurring additional cost of. Okay, next ಇದನ್ನ ನಾವು ಕಂಪೇರ್ ಮಾಡೋದು ಯಾವ್ದ್ರ ಜೊತೆ? ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೇವೆ. ನೆಟ್ ರಿಯಲೈಸಬಲ್ ವ್ಯಾಲ್ಯೂನ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? See here, realizable value less selling expenses less estimated cost of completion. Is it right? Where it is? Realizable value minus selling expenses ಅಂತ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? ನೋ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಎಸ್ಟಿಮೇಟೆಡ್ ಕಂಪ್ಲೀಷನ್ ಕಾಸ್ಟ್ ಎಷ್ಟಾಗತ್ತೆ ಅಂತೆ? ಅಡಿಷನಲ್ 60 per unit, ರೈಟ್? ಸೊ ಈ 60 ನ ಲೆಸ್ ಮಾಡ್ಕೊಳ್ಳೋಣ. ಹೌ ಮಚ್ ಇಟ್ ಇಸ್? 240. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಎಷ್ಟಾಯ್ತು? 240 ಆಯ್ತು. ಸೊ ನಾವು ಕಾಸ್ಟ್ ಮತ್ತೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಇವೆರಡರಲ್ಲಿ whichever is lower ನೋಡಿದ್ರೆ ₹240 is lower. How much quantity is there? 500. So 240 into 500, that means 1,20,000. Finished goods na kuda same work in progress na ಹೇಗೆ ಮಾಡಿದ್ರೆ ಅದೇ ರೀತಿ finished goods na valuation ಕೂಡ ಮಾಡೋದು ನಾವು. Finished goods na cost ಎಷ್ಟಾಗಿದೆ ಅಂತೆ? ₹320. Net realizable value ಎಷ್ಟು? Net realizable value is 300, right? So ಇದರಲ್ಲಿ ನಮಗೆ ಸೆಲ್ಲಿಂಗ್ ಪ್ರೈಸ್ ನ ನಾವು ಲೆಸ್ ಮಾಡಬೇಕು, ಬಟ್ ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಇಲ್ಲಿ ಕೊಟ್ಟಿಲ್ಲ. ಅಂಡ್ ಕಾಸ್ಟ್ ಆಫ್ ಕಂಪ್ಲೀಷನ್ ನಾವು ಲೆಸ್ ಮಾಡಬೇಕು, ಬಟ್ ಇದು ಆಲ್ರೆಡಿ ಫಿನಿಶ್ಡ್ ಗೂಡ್ಸ್ ಆಗಿರೋದ್ರಿಂದ ಮತ್ತೆ ಕಂಪ್ಲೀಷನ್ ಕಾಸ್ಟ್ ಅನ್ನೋದು ಏನೂ ಇಲ್ಲ. ಸೊ ಟೋಟಲ್ ಕಾಸ್ಟ್ ನಮ್ಗೆ 320 ಆಗಿದೆ. ದಟ್ಸ್ ಫೈನ್. ಮತ್ತೆ ಕಂಪ್ಲೀಷನ್ ಕಾಸ್ಟ್ ಏನೂ ಇಲ್ಲ, ಸೊ ದಟ್ಸ್ ವೈ ವಿ ವಿಲ್ ನಾಟ್ ಲೆಸ್ ಹಿಯರ್. ಸೊ ಯಾ, if you compare cost with net realizable value, whichever is lower, that means net realizable value. How much it is? 300 rupees. ಎಷ್ಟು units? 1500. 300 into 1500, 4,50,000. Okay, total inventory cost ಎಷ್ಟಾಗಿದೆ? 54,000 plus 1,20,000 and plus 4,50,000. That means 6,24,000. ಈ ರೀತಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಇನ್ವೆಂಟರಿ ನ ವ್ಯಾಲ್ಯೂಯೇಷನ್ ಮಾಡ್ತೇವೆ. ರಾ ಮಟೀರಿಯಲ್ ಆದ್ರೆ ನಾವು ರಿಪ್ಲೇಸ್ಮೆಂಟ್ ಕಾಸ್ಟ್ ಮತ್ತೆ ಕಾಸ್ಟ್ ಕಂಪೇರ್ ಮಾಡ್ತೇವೆ. ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಫಿನಿಶ್ಡ್ ಗೂಡ್ಸ್ ಆದ್ರೆ ಕಾಸ್ಟ್ ಮತ್ತೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಇಸ್ ಇಟ್ ಓಕೆ? So yeah, next question.
On 31st March 2001, a business firm finds that cost of partly finished unit on that date is rupees 530. The unit can be finished in 2001 to 2 by additional expenditure of rupees 310. The finished units can be sold for rupees 750, subject to the payment of 4% of brokerage on selling price. The firm seeks your advice regarding the amount at which the unfinished unit should be valued as at 31st March 2001 for preparation of final accounts. Assume that the partly finished unit cannot be sold in semi-finished form and net realizable value is zero without processing it further. Fine. ಏನ್ ಕೇಳಿದ್ದಾರೆ ನಮಗೆ ಕ್ವೆಶ್ಚನ್ ಅಲ್ಲಿ ಈ ವರ್ಕ್ ಇನ್ ಪ್ರೋಗ್ರೆಸ್ ಅನ್ಫಿನಿಶ್ಡ್ ಮೀನ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಏನಿದೆ ಅದನ್ನ ನಾವು ಹೇಗೆ ವ್ಯಾಲ್ಯೂ ಮಾಡ್ತೇವೆ 31st March 2001 ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಬೇಕಂತ. ಓಕೆ, ಸೊ ಪಾರ್ಟ್ಲಿ ಫಿನಿಶ್ಡ್ ಯೂನಿಟ್ಸ್ ಏನಿದೆ ಅದನ್ನ ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ, ಅದನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಿನೇ ಸೇಲ್ ಮಾಡ್ಬೇಕು. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ವರ್ಕ್ ಇನ್ ಪ್ರೋಗ್ರೆಸ್ ಆಗಿದ್ರೆ ಅದನ್ನ ನಾವು ಹೇಗೆ ಕಂಪೇರ್ ಮಾಡ್ತೇವೆ? ಕಾಸ್ಟ್ ಜೊತೆಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಅಟ್ ಪ್ರೆಸೆಂಟ್ ಈ ವರ್ಕ್ ಇನ್ ಪ್ರೋಗ್ರೆಸ್ ನ ಕಾಸ್ಟ್ ಎಷ್ಟಾಗಿದೆ? partly finished units on the date rupees 530. So cost ಎಷ್ಟಾಗಿದೆ? 530 rupees ಆಗಿದೆ at present, right? So 530. Fine. Next, net realizable value ನಾವು ಹೇಗೆ find out ಮಾಡ್ಕೊಳ್ತೇವೆ? First realizable value. Other realizable value is nothing but selling price, right? So where it is, the finished unit can be sold rupees 750. 750 ಗೆ ಸೇಲ್ ಮಾಡ್ತಾರೆ. ಇದಕ್ಕೆ ನಾವು ಏನನ್ನ ಲೆಸ್ ಮಾಡ್ಕೊಳ್ಬೇಕು? ನೆಕ್ಸ್ಟ್ ಫರ್ದರ್ ಎಷ್ಟು ಕಾಸ್ಟ್ ಆಗುತ್ತೆ ಕಂಪ್ಲೀಟ್ ಮಾಡ್ಲಿಕ್ಕೆ? ಈ ವರ್ಕ್ ಇನ್ ಪ್ರೋಗ್ರೆಸ್ ಏನಿದೆ ಫರ್ದರ್ ಎಷ್ಟು ಕಾಸ್ಟ್ ಆಗುತ್ತೆ ಕಂಪ್ಲೀಷನ್ ಮಾಡ್ಲಿಕ್ಕೆ? ದ ಯೂನಿಟ್ ಕ್ಯಾನ್ ಬಿ ಫಿನಿಶ್ಡ್ ಬೈ ಅಡಿಷನಲ್ ಎಕ್ಸ್ಪೆಂಡಿಚರ್ ಆಫ್ rupees 310. ಈ 310 ನಾವು ರಿಯಲೈಸಬಲ್ ವ್ಯಾಲ್ಯೂಗೆ ಲೆಸ್ ಮಾಡ್ಕೊಳ್ಬೇಕು. ಆಫ್ಟರ್ ದಟ್ ಯಾವ್ದಾದ್ರು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆಯಾ? ಎಸ್, 4% ಬ್ರೋಕರೇಜ್ ಕೊಡ್ಬೇಕಂತ. ಸೇಲ್ಸ್ ಮಾಡ್ಲಿಕ್ಕೆ ನಮ್ಗೆ ಏನ್ ಕೊಡ್ಬೇಕು? ಬ್ರೋಕರೇಜ್ ಕೊಡ್ಬೇಕು. ಹೌ ಇಟ್ ಈಸ್ 4%? 4% ಆನ್ ಸೆಲ್ಲಿಂಗ್ ಪ್ರೈಸ್, ದಟ್ ಮೀನ್ಸ್ 750. 750 into 4%, how much? rupees 30. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಕೊಳ್ತಾ ಇದೀವಿ. ಎಷ್ಟು ಕಾಸ್ಟ್ ಆಫ್ ಕಂಪ್ಲೀಷನ್ ಗೆ ಇನ್ನು ಬೇಕು ಅಡಿಷನಲ್ ಕಾಸ್ಟ್ ಅದನ್ನ ಕೂಡ ಲೆಸ್ ಮಾಡ್ಕೊಳ್ತಾ ಇದ್ವಿ. ಯಾವ್ದ್ರ ಮೇಲೆ? ರಿಯಲೈಸಬಲ್ ವ್ಯಾಲ್ಯೂ ಮೇಲೆ. ಸೊ ದಟ್ ನಮ್ಗೆ ಏನ್ ಸಿಗುತ್ತೆ? ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಕಾಸ್ಟ್ ಎಷ್ಟಾಗಿದೆ, ನೆಟ್ ರಿಯಲೈಸಬಲ್ ಎಷ್ಟಾಗಿದೆ. ವಿಚ್ ಎವರ್ ಈಸ್ ಲೋಯರ್, ರೈಟ್? ಹೌ ಮಚ್? 410. ಸೊ ಪರ್ ಯೂನಿಟ್ ಕಾಸ್ಟ್ ಎಷ್ಟು? 410. ವರ್ಕ್ ಇನ್ ಪ್ರೋಗ್ರೆಸ್ ನ ಪರ್ ಯೂನಿಟ್ ಕಾಸ್ಟ್ ನಾವು ಎಷ್ಟಕ್ಕೆ ವ್ಯಾಲ್ಯೂಯೇಷನ್ ಮಾಡ್ತೀವಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ? rupees 410 ಗೆ. Is this okay? Fine. Thank you for watching, guys.